ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಬಾಕ್ಲ ಕಾಂಗ್ರೆಸ್ ಸಮಿತಿ ಮತ್ತು ಶಾಸಕರು ಹಾಗೂ ಮುಖ್ಯ ಸಚೇತಕರು ಅಶೋಕ್ ಪಟ್ಟಣ ಅವರ ನೇತೃತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನೆಗೆ ಭಾಗವಹಿಸಿದರು. ಪ್ರದೀಪ್ ಪಟ್ಟಣದ ಶಾಸಕರ ಸಹೋದರರು ಅನಿಕೇತನ್ ಪಟ್ಟಣ, ಸೋಮಶೇಖರ್ ಸಿದ್ಲಿಂಗಪ್ಪನವರ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಗೌಡ ಪಾಟೀಲ್, ಬಾಕ್ಲ ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ರಾಮದುರ್ಗ ತಾಲೂಕಿನ ಎಲ್ಲ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ರಾಮದುರ್ಗ ತಾಲೂಕಿನ ಪುರಸಭೆ ಸದಸ್ಯರು ಪಾಲ್ಗೊಂಡಿದ್ದರು. ಬಿಜೆಪಿಯವರು ಬೇರೆ ಕೆಲಸ ಇಲ್ಲ, ಅವರಿಗೆ ಆರೋಪ ಮಾಡೋದ ಕೆಲಸ. ಸಿದ್ದರಾಮಯ್ಯ ಜೀವನದಾಗೆ ಭ್ರಷ್ಟ ಅಂತ ಹೆಸರು ತಗೊಂಡೇ ಇಲ್ಲ. ಭ್ರಷ್ಟರಿಗೆಲ್ಲ ಶಿಕ್ಷೆ ಕೊಟ್ಟಂತ ಸಿದ್ದರಾಮಯ್ಯನವ್ರ ಮೇಲೆ ಯಾವುದೋ ಹಳೆ ಕೇಸ್ ತಗೊಂಡು ಯಾರೊಬ್ಬ ಸಾರ್ವಜನಿಕ ಹಿತಾಸಕ್ತಿ ಅಂತ ಕೇಸ್ ಹಾಕಿಸಿ ಅವರು ರಾಜ್ಯಪಾಲರು ಕೂಲಂಕುಷ ತನಿಖೆ ಮಾಡಬೇಕಾಯ್ತು. ಅವ್ರು ಕೊಟ್ಟವ್ರು ಯಾರು ಕಂಪ್ಲೇಂಟು, ಅವ್ರ ಹಿನ್ನೆಲೆ ಏನು ಅಂತ ತಿಳ್ಕೊಂಡು ಮಾಡಬೇಕಾಯ್ತು. ಆದರೆ ಇದು ರಾಜಕೀಯ ಪ್ರೇರಿತವಾಗಿ ಸಿದ್ದರಾಮಯ್ಯವ್ರಿಗೆ ತೊಂದರೆ ಕೊಡಬೇಕು, 2011ಕ್ಕೆ ತೊಂದರೆ ಕೊಡಬೇಕು ಅಂತೇಳಿ ಅವರು ಸುಮ್ಮನೆ ಸುಳ್ಳು ಕೇಸ್ ಹಾಕಿ ಸಿದ್ದರಾಮಯ್ಯವ್ರ ಮೇಲೆ ತೇಜವಧೆ ಮಾಡ್ತಾರೆ. ತೇಜವಧೆ ಅವರು ಮಾಡ್ಬೋದು, ಆದರೆ ಜನ ಅದನ್ನ ತಿರಸ್ಕರಿಸಿ ಸಿದ್ದರಾಮಯ್ಯವ್ರ ಜೊತೆ ಎಂಟೈರ್ ಕಾಂಗ್ರೆಸ್ ಶಾಸಕರಾಗಲಿ ಮಂತ್ರಿಮಂಡಲ ಆಗಲಿ ಸಿದ್ದರಾಮಯ್ಯ ನಿಂತ್ಕೊಂಡು ಅವರು ಬೆಂಬಲವಾಗಿ ಇರ್ತಾರೆ ಅಂತ ಗಂಟೆ ವರ್ಷ 2016 ಪ್ರಕರಣ ಹೀಗೆ ಇಷ್ಟು ದಿನ ಅಧಿವೇಶನ ನಡೀತಾ ಇತ್ತು. 2016 ಎಷ್ಟು ವರ್ಷ ಆಯಿತು? ಈಗಾಗಲೇ 8 ವರ್ಷ ಆಯಿತು. 8 ವರ್ಷದಿಂದ ಯಾಕೆ ಸುಮ್ಮನೆ ಬಿಜೆಪಿಯವರು? ಈಗ ಬೇಕು ಅಂತ ಸಿದ್ದರಾಮಯ್ಯವರು ಬಹಳ ರಟ್ಟಾಗಿದ್ದಾರೆ. ಅವ್ರಿಗೇನಾದ್ರು ಮಾಡಿ ತೊಂದರೆ ಕೊಟ್ಟು ಕಾಂಗ್ರೆಸ್ ಪಕ್ಷನ ಇಳಿಸ್ಬೇಕು. ಆಮೇಲೆ ನಮ್ಮ ಸಿದ್ದರಾಮಯ್ಯವರು ಗ್ಯಾರಂಟಿ ಇದೆಲ್ಲ ಮಾಡಿಸಿರೋದು ಕಾಂಗ್ರೆಸ್ ಎಲ್ಲ ಜನಗಳು, ಬಡವರು, ದೀನದಲಿತರು, ಹಿಂದುಳಿದ ಜನ ಸಿದ್ದರಾಮಯ್ಯ ನಿಂತ್ಕೊತಾರೆ. ಕಾಂಗ್ರೆಸ್ ಪಕ್ಷ ಬಲವಾಗುತ್ತೆ ಅಂತೇಳಿ ಈ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಬಲಹೀನ ಮಾಡಬೇಕು, ಸಿದ್ದರಾಮಯ್ಯ ತೊಂದರೆ ಕೊಡಬೇಕು ಅಂತ ಈ ಥರ ದೊಡ್ಡ ಪಿತೂರಿ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬಹುದಾ? ಕೇಂದ್ರ ಸರ್ಕಾರದವ್ರ ಪಿತೂರಿಂದನೇ ರಾಜ್ಯಪಾಲರು ಮಾಡಿದ್ರು. ಕೇಂದ್ರ ಸರ್ಕಾರದವ್ರಿಗೂ ಇದೇ ಬೇಕಾಗಿದೆ, ಸಿದ್ದರಾಮಯ್ಯ ಇಳಿಸೋದು ಬೇಕಾಗಿದೆ. ಆದ್ದರಿಂದ ಅವ್ರು ಏನೇ ಪ್ರಯತ್ನ ಪಟ್ಟರು ನಮ್ಮ ಸರ್ಕಾರ ಇಳಿಸೋಕ್ಕಾಗಲ್ಲ. ಎಂಟೈರ್ ಕರ್ನಾಟಕ ಜನತೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷ ಹೇಳ್ತೀವಿ. ಸರ್, ಕೊನೆಯದಾಗಿ ರಾಷ್ಟ್ರಪತಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ರಾಷ್ಟ್ರಪತಿಗೆ ಮಧ್ಯಸ್ಥ ವಹಿಸಿ ಗೌರ್ನರ್ ಮಾಡೋದು ತಪ್ಪು ಅಂತೇಳಿ ಕೊಟ್ಟಿರೋ ಶೋಕಾಸ್ ನೋಟಿಸ್ ಆಗಲಿ ಪರ್ಮಿಷನ್ ಆಗಿ ಹಿಂತೆಗೋಬೇಕು ಅಂತ ಡೈರೆಕ್ಷನ್ ಕೊಡಬೇಕು ಅಂತ ರಾಷ್ಟ್ರಪತಿಗಳು ಆಗ್ರಹಿಸ್ತೀವಿ. ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕಾನೂನು ಹೋರಾಟಕ್ಕೆ ಸಜ್ಜಾಗಿದೆ? ಕಾನೂನು ನೋಡ್ತಾ ಇದ್ದಾರ ನೀವೆಲ್ಲ? ಕೋರ್ಟ್ಗೆ ಹೋಗಿದ್ದೀವಲ್ಲ, ಕೋರ್ಟ್ಗೆ ಹೋಗಿದ್ದೀವಿ. ಕಾನೂನಿಗೆ ಸದ್ಯಕ್ಕೆ ನಮಗೆ ತಡೆ ಆಗದೆ ಸಿಕ್ಕಂಗೆ ಆಗಿದೆ. ಆಲ್ಮೋಸ್ಟ್ 29 ಕೂಡ ನಮ್ಮ ಪರ ಆಗುತ್ತೆ.